ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಲ್ಲದೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ನಾಗಿನಿ ತ್ರಿನಯನಿ ಮಹಾಸಂಗಮ ಶೀಘ್ರದಲ್ಲಿ. ಪರಮಾತ್ಮ ಇದ್ದಕ್ಕಿದ್ದ ಹಾಗೆ ಸರ್ವ ಪಾವನ ನಾಗಮ ಕಾಣಿಸುತ್ತಿಲ್ಲವೆಂದರೆ ಏನು ಅರ್ಥ? ಆದಿಶೇಷ ಈ ಬಯಲು ಪ್ರದೇಶದಲ್ಲಿ ಮರವೊಂದನ್ನು ಬಿಟ್ಟು ಇನ್ನೇನಿರಲಿಲ್ಲವೆಂದು ಹೇಳಿ ಆದರೆ ಇಲ್ಲಿ ಅರಮನೆಯೇ ಇದೆ. ಮನುಷ್ಯರಿಗೆ ದೇವ ಮಾನವರಿಗೂ ನಿರ್ಮಿಸಲು ಅಸಾಧ್ಯವಾಗಿರುವಂತಹ ಅರಮನೆ ಇದಾಗಿದೆ. ಆದಿಶೇಷ ನೀನು ನಾಗಮಣಿಯನ್ನು ಬಚ್ಚಿಡಬೇಕಾದರೆ ಈ ಅರಮನೆ ಏನಾದರೂ ಇಲ್ಲಿ ಇಲ್ಲಿದೆ. ಇಲ್ಲ ಗುರುಗಳ, ಅಲ್ಲಿ ಒಂದು ಸಣ್ಣ ಗುಡಿಸಲು ಮಾತ್ರ ಇತ್ತು. ಗುಡಿಸಲು? ಹಾಗಾದರೆ ನಾಗಮಣಿಯು ಆ ಗುಡಿಸಲಿನಲ್ಲಿ ಇದ್ದಂತಹ ವ್ಯಕ್ತಿಗೆ ದಕ್ಕಿದೆ. ನಾಗಮಣಿಯ ಶಕ್ತಿಯಿಂದಲೇ ಗುಡಿಸಲು ಇಂದು ಈ ಭವ್ಯ ಮಾಯಾ ಅರಮನೆಯಾಗಿದೆ. ಆದಿಶೇಷ ಅವನು ಯಾರೆಂದು ನೋಡಿ ಅವನಿಂದ ನಾಗಮಣಿಯನ್ನು ಪಡೆದು ಹಾರಾಡ. ಸರಿ ಗುರುಗಳ. ಅಂದ್ರೆ ನಾಗಮಾತಾ, ನಾಗಮಣಿ ಮಹಾಶಕ್ತಿ ಪುಂಜ, ಒಂದು ಜಗತ್ತಿನ ಭೂತ ಭವಿಷ್ಯ ವರ್ತಮಾನವನ್ನೇ ಬುಡಮೇಲು ಮಾಡೋ ಶಕ್ತಿ ಇರುವ ಮಹಾಶಕ್ತಿ ಮಣಿ. ಅಂತ ಮಹಾಶಕ್ತಿ ಮಣಿನ ಯಾರೋ ಒಬ್ಬ ಕದ್ದಿದ್ದಾನೆ ಅಂದ್ರೆ ಅವನು ಕೂಡ ಮಹಾಶಕ್ತಿವಂತನೇ ಆಗಿರ್ಬೇಕಲ್ವಾ ನಾಗಮಾತಾ? ಆದಿಶೇಷ ಬಚ್ಚಿಟ್ಟಿದ್ದ ಶಕ್ತಿ ಮಣಿನ ಕದ್ದಿದ್ದಾನೆ ಅಂದ್ರೆ ಯಾರಿರ್ಬೋದು ಅವನು? ಯಾವ ದುರ್ಮಂತ್ರವಾದಿಯ ಕಾರಣದಿಂದ ಆ ಪಾಪಿ ದಿಗ್ವಿಜಯ ನಾಗಮಣಿಯನ್ನು ವಶಪಡಿಸಿಕೊಂಡನೋ ಅದೇ ದುರ್ಮಂತ್ರವಾದಿ. ಅಂದ್ರೆ ಅವನೇ ಆ ಮಹಾಮಾಂತ್ರಿಕ ತ್ರಯಂಬಕ. ಏನು? ತ್ರಯಂಬಕನ? ಅವನೇ ನನ್ನ ಕರುಳ ಕುಡಿಯ ಸಾವಿಗೆ ಕಾರಣ ಆದವನು. ಇಲ್ಲ ನಾಗಮಾತಾ, ಅವನು ಆ ಕಾಲದಲ್ಲಿ ಅವನೇನೂ ಆಗಿರಲಿಲ್ಲ. ಅವನೊಬ್ಬ ಕುರಿಗಾಹಿ ಅಷ್ಟೇ. ಕೆಲವು ದುಷ್ಟ ಮಾನವರಿಗೆ ಅಷ್ಟೈಶ್ವರ್ಯ ದೊರಕಿದರೆ ಸಕಲವೂ ತನ್ನದೇ ಆಗಬೇಕೆಂಬ ದುರಾಸೆ. ಆ ದುರಾಸೆ ಅವರನ್ನು ಆಳಲು ಶುರು ಮಾಡುತ್ತದೆ. ಅದು ಜಗತ್ತನ್ನೇ ಹಾಳು ಮಾಡುತ್ತದೆ. ಅದಕ್ಕೆ ಉದಾಹರಣೆ ಆ ದುರ್ಮಂತ್ರವಾದಿ ತ್ರಯಂಬಕ. ಸಾಮಾನ್ಯ ಕುರಿಗಾಹಿಯಾಗಿದ್ದ ಆ ತ್ರಯಂಬಕನ ಕೈಗೆ ನಾಗಮಣಿ ಸಿಕ್ಕಾಗ ಅದರ ಪ್ರಖರತೆ, ಅದರ ನಿಖರತೆ, ಅದರ ಶಕ್ತಿ, ಅದರ ಸಾಮರ್ಥ್ಯ ಅವನ ಅರಿವಿಗೆ ಬಂದಾಗ ಜಗತ್ತನ್ನೇ ಗೆಲ್ಲಬೇಕು, ಎಲ್ಲ ಲೋಕಗಳನ್ನು ಆಳಬೇಕು ಎನ್ನುವ ದುರಾಸೆ ಅವನಿಗೆ ಬಂತು. ಆಮೇಲೆ ನಾಗಮಣಿ ಸಾತ್ವಿಕ ಗುಣವಿರುವ ಶಕ್ತಿ
ಯಾವುದೇ ದುಷ್ಟ ಕೈಗಳಿಗೆ ಸುಲಭವಾಗಿ ಎಟುಕುವುದಿಲ್ಲ. ಅದಕ್ಕೆ ಉದಾಹರಣೆ ಆ ತ್ರಯಂಬಕ. ಆಗಲ್ಲ, ನನ್ನಪ್ಪಣೆ ಇಲ್ಲದೆ ನನ್ನ ಆಸ್ಥಾನದೊಳಗೆ ಯಾರೂ ಬರಲು ಸಾಧ್ಯವಿಲ್ಲ. ಹಾವುಗಲ್ಲದ ನನ್ನ ವಿರುದ್ಧ ಹೋರಾಡಲು ಬಂದಿರುವೆಯ? ಕಾದಾಡಿ ನಾಗಮಣಿಯನ್ನು ನನ್ನಿಂದ ತೆಗೆದುಕೊಂಡು ಹೋಗಲು ಬಂದಿರು, ಅಥವಾ ನನ್ನ ಬಳಿ ಬೇಡಿ ಈ ನಾಗಮಣಿಯನ್ನು ಪಡೆಯಲು ಬಂದಿರುವೆಯ? ಬೇಡುವ ಗುಣ ನಮ್ಮದಲ್ಲ. ಮೃತ್ಯುದೇವ ಯಮರಾಜನು ಎದುರಿಗೆ ಬಂದಾಗ ಅಂಜದ ಲೋಕದವರು ಈ ನಾಗಲೋಕದವರು. ನೀನು ತೆಗೆದುಕೊಂಡಿರುವ ನಾಗಮಣಿಯನ್ನು ಕೊಟ್ಟರೆ ನಿನ್ನನ್ನು ಕ್ಷಮಿಸಿ ಹೊರಟು ಹೋಗುವೆ. ಇಲ್ಲವಾದರೆ ನಿನ್ನನ್ನು ಸಂಹರಿಸಿ ನಾಗಮಣಿಯನ್ನು ತೆಗೆದುಕೊಂಡು ಹೋಗುವೆ. ಹೇ ಬಾಲಕ, ಮಹಾಸಾಗರದ ನಿಂತು ನೀರಹನಿ ಸಮುದ್ರವನ್ನೇ ಕೆಣಕಿದ ಹಾಗೆ, ಮಹಾ ಬೆಟ್ಟದ ತಪ್ಪಲಲ್ಲಿ ಬಿದ್ದಿರುವ ಒಂದು ಸಣ್ಣ ಧೂಳು ಮಹಾ ಪರ್ವತವನ್ನೇ ರೇಗಿಸುವ ಹಾಗೆ, ಹಾರುವ ಪಕ್ಷಿಯಿಂದ ಉದುರಿದ ರೆಕ್ಕೆ ಮಹಾ ಸೂರ್ಯನನ್ನು ಎದುರಿಸುವ ಹಾಗೆ ನಿನ್ನ ಮಾತುಗಳು ನನಗೆ ಭಾಸವಾಗುತ್ತಿದೆ ಬಾಲಕ. ನಾಗಗಳು ಸುಮ್ಮನೆ ಮಾತನಾಡುವುದಿಲ್ಲ. ಸುಮ್ಮನೆ ನಾಗಮಣಿಯನ್ನು ಕೊಟ್ಟು ಬಿಡು. ಹೇ ಬಾಲಕ, ನಾನು ನನ್ನ ಬದುಕು ನನ್ನ ಕನಸಿನ ದಾರಿಯಲ್ಲಿ ನಡೆಯುತ್ತಿರುವೆ. ಜೀವ ಹತ್ಯೆ ಮಹಾಪಾಪ ಎಂದು ನಾನು ಕೇಳಲ್ಪಟ್ಟಿದ್ದೇನೆ. ಅದರಲ್ಲೂ ನಿನ್ನಂತ ಶಿಶುವಿನ ಹತ್ಯೆ ಮಹಾಪಾಪವೆಂದು ನಾನು ಬಲ್ಲೆ. ಆ ಪಾಪವನ್ನು ನನ್ನಿಂದ ಮಾಡಿಸದಿರು. ಎಲ್ಲಿಂದ ಹೊರಟು ಹೋಗು. ಆಶ್ಚರ್ಯ ಅಲ್ಲ ಗುರುಗಳೇ, ನಿಮ್ಮಣ್ಣ ನಾಗಮಣಿಯಿಂದ ಸರ್ವಶಕ್ತಿಗಳನ್ನು ಪಡ್ಕೊಂಡಿದ್ರು, ಆ ಚಿಕ್ಕ ಹುಡುಗನಿಂದ ಸೋತಿದ್ದು ಹೇಗೆ? ಅಣ್ಣನಿಗೆ ಅದರ ಶಕ್ತಿ ಇದ್ದದ್ದು ನಿಜ, ನಾಗಮಣಿಗೆ
ವಿಶೇಷವಾದ ಪೂಜೆ ಸಲ್ಲಿಸಬೇಕಿತ್ತು, ವಿಶೇಷವಾದ ಆರಾಧನೆಗಳನ್ನು ಮಾಡಬೇಕಿತ್ತು. ಆದರೆ ಅದರ ಸತ್ಯ ತಿಳಿಯದೆ ನಾಗಮಣಿಯ ಶಕ್ತಿಯನ್ನು ಮಾತ್ರ ಅಣ್ಣ ಬಳಸಿಕೊಂಡಿದ್ದ. ಅನಾಹುತ ಆಯ್ತು. ಬಂದ ಸರ್ವವನ್ನು ಹಾಗೆ ಕಳೆದುಕೊಂಡ್ಬಿಟ್ಟ. ಅಂದ್ರೆ ನೀವು ಹೇಳ್ತಾ ಇರೋದು ವಾಸ್ತವ. ಗಾಳಿ ಗೋಪುರ ಕಳಚಿದ ಕ್ಷಣ ಇದ್ದಕ್ಕಿದ್ದ ಹಾಗೆ ಬಂದ ಸಂಪತ್ತೆಲ್ಲವೂ ಬಂದ ರೀತಿಯಲ್ಲೇ ನಾಶವಾಯಿತು. ಅರಮನೆ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲವೂ ಹಾಗೆ ಕಳೆದು ಮತ್ತೆ ನನ್ನ ಬಳಿ ಉಳಿದದ್ದು ಅದೇ ಬಡತನ, ಹಸಿವು, 4 ಕುರಿಗಳು. ಈಗಾಗೋದಕ್ಕೆ ಕಾರಣ ಏನು ಗುರುಗಳೇ? ಎಲ್ಲ ನಾಗಲೋಕದವರಿಂದಾದ ತೊಂದರೆ, ಅವರಿಂದಾದ ಅಪಾಯ. ಒಂದು ವೇಳೆ ನಾಗಮಣಿ ನನ್ನ ಬದುಕಿನಲ್ಲಿ ಬರದೆ ಹೋಗಿದ್ದಿದ್ರೆ, ಅದರ ಶಕ್ತಿ, ಅದರ ಸೌಭಾಗ್ಯ, ಅದಕ್ಕಿಂತ ಪ್ರಖರತೆ ನನ್ನ ಬದುಕಿನಲ್ಲಿ ಬರದೇ ಇದ್ದಿದ್ರೆ ನಾನು ಅದನ್ನ ಮರೆತು ಬಿಡ್ತಾ ಇದ್ದೇನೆ. ಬರೀ ಕುರಿ ಮೇಯಿಸೋದು ಜೀವನ ಅಲ್ಲ, ಅದರ ಆಚೆಗೂ ಒಂದು ಬದುಕಿದೆ ಅಂತ ತೋರಿಸ್ಕೊಂಡು ಆ ಕ್ಷಣದಿಂದ ನಾಗಲೋಕದವರ ಮೇಲೆ ನಾನು ಸಿಟ್ಟು ಕುದಿಯತೊಡಗಿ ಮಠಕ್ಕೆ ಬಿದ್ದವನಂತೆ ಜಲಕ್ಕೆ ಬಿದ್ದು ಯಾರು ನನ್ನ ಸೌಭಾಗ್ಯವನ್ನು ತೆಗೆದುಕೊಂಡು ಹೋದರೋ ಅವರ ನೆಮ್ಮದಿ ಹಾಳಾಗಬೇಕು, ಆ ಶಕ್ತಿಯನ್ನು ಮರಳಿ ಪಡಿಬೇಕು ಅಂತ ಪ್ರತಿದಿನ ಪ್ರತಿಕ್ಷಣ ನಾನು ಪ್ರಯತ್ನ ಪಟ್ಟೆ. ನಾಗಮಣಿಯನ್ನ ಮತ್ತೆ ನನ್ನದಾಗಿಸಿಕೊಳ್ಬೇಕು ಅಂತ ಪ್ರಪಂಚ ಪರ್ಯಟನೆ ಮಾಡಿದೆ. ಮಹಾ ಸಾಧುಗಳನ್ನ, ಅಘೋರ ಮಂತ್ರವಾದಿಗಳನ್ನ ಭೇಟಿ ಮಾಡಿದೆ. ಭೂತಾನದ ಗೋಂಡಾರಣ್ಯಗಳಲ್ಲಿ, ಚೀನಾದ ದಟ್ಟಡವಿಗಳಲ್ಲಿ, ಶ್ರೀಲಂಕಾದ ಕತ್ತಲ ಗುಹೆಗಳಲ್ಲಿ ನನ್ನ ಹುಡುಕಾಟ ಮುಂದುವರಿತಾ ಇತ್ತು. ಒಬ್ಬೊಬ್ಬರನ್ನು ಕಂಡಾಗ ಒಂದೊಂದು ಸಿದ್ಧಿ, ಒಂದೊಂದು ಶಕ್ತಿಯನ್ನು ಸಂಪಾದಿಸುತ್ತಾ ಹೋದೆ. ಆದರೆ ಎಷ್ಟೇ ಶಕ್ತಿ ಸಂಪಾದಿಸಿದರೂ ಅದು ನಾಗಮಣಿಯ ಶಕ್ತಿಗೆ ಸಮ ಅಲ್ಲ ಅಂತ ವಾಮಾಚಾರ ವಿದ್ಯೆ, ಮಂತ್ರವಿದ್ಯೆ, ತಂತ್ರವಿದ್ಯೆ, ಸಿದ್ಧಿವಿದ್ಯೆಗಳನ್ನು ಕಲಿತುಕೊಂಡೆ. ಅಷ್ಟು ಶಕ್ತಿಗಳನ್ನು ಉಪಯೋಗಿಸಿ ನಾಗಮಣಿಯನ್ನು ಪಡೆದೇ ತೀರಬೇಕು ಅಂತ ಇಲ್ಲಿಗೆ ಬಂದೆ. ಆಗ ನೀನು ನಾಗಮಣಿ ಇರುವ ನಕ್ಷೆ ತಂದಾಗ ನನಗೆ ನಾಗಮಣಿಯ ಮೇಲಿದ್ದ ಮೋಹ ಕಳೆದು ಹೋಗಿದೆ. ನನಗೆ ನಾಗಮಣಿ ಬೇಕು ಅಂತ ಅನ್ನಿಸಲಿಲ್ಲ. ನೀನು ಬಂದು ಬೇಡಿಕೊಂಡಾಗ ಅದು ನಿನಗಾಗಿ ಪಡೆದುಕೊಡಬೇಕೆಂದು ಅನ್ನಿಸಿ ನಿನ್ನ ಜೊತೆ ಕೈ ಜೋಡಿಸಿದೆ. ಅಣ್ಣನ ಉದ್ದೇಶ ತಿಳಿಸಿದ್ದ ನಾನು ಅವನನ್ನ ಹಿಂಬಾಲಿಸ್ತಾ ಇದ್ದೆ. ಅವನು ಕಲಿತ ಎಲ್ಲಾ ವಿದ್ಯೆಗಳನ್ನು ನಾನು ಗುರು ಇಲ್ಲದೆ ಕಲಿತೆ. ಕೆಲವು ವಿದ್ಯೆಗಳನ್ನು ಅಣ್ಣನ ಗುರುಗಳಿಂದಲೇ ಕಲಿತೆ. ಸ್ವಲ್ಪ ದಿನದ ನಂತರ ನಾನು ವಿದ್ಯೆ ಕಲಿತಾ ಇರೋದು ಅಣ್ಣನಿಗೆ ತಿಳಿತು. ತಕ್ಷಣ ಅವನ ಮಾರ್ಗದಲ್ಲಿ ನಾನು ಹೋಗದ ಹಾಗೆ ಮಾರ್ಗಸ್ತಂಭ ಮಂತ್ರವನ್ನ ಪ್ರಯೋಗ ಮಾಡಿದ. ಅದಾದ ಮೇಲೆ ನಾನು ಅವನನ್ನು ಹಿಂಬಾಲಿಸಲು ಸಾಧ್ಯವಾಗಲಿಲ್ಲ. ಕೊನೆಗೆ ಆ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ವಿದ್ಯೆ ಕಲಿತು ನಾಗಮಣಿಯನ್ನು ಪಡೆಯಲು ಪ್ರಯತ್ನ ಪಟ್ಟೆ. ಈಗಲೂ ಅದೇ ಪ್ರಯತ್ನದಲ್ಲಿದೆ. ಅಂದ್ರೆ ನಿಮ್ಮ ಉದ್ದೇಶ ನಾಗಮಣಿಯನ್ನು ಪಡೆಯೋದಾಗಿತ್ತ? ಖಂಡಿತ ದಿಗ್ವಿಜಯ. ನಾಗಮಣಿಯ ಬಗ್ಗೆ ನನಗೆ ಕಿಂಚಿತ್ ಆಸೆಯೂ ಇರಲಿಲ್ಲ. ಆದರೆ ನನ್ನ ನಾಗಮಣಿಯ ಕಾರಣದಿಂದ ಮಂತ್ರವಿದ್ಯೆ, ತಂತ್ರವಿದ್ಯೆ, ಸಿದ್ಧಿವಿದ್ಯೆಗಳು ನಾನು ದೂರ ಇಟ್ಟೆ. ಆ ನಾಗಮಣಿ ಅವನು ಪಾಲಾಗಬಾರ್ದು ಅಂತ ನಾನು ನಾಗಮಣಿ ನಂದಾಗಬೇಕು ಅಂತ ಬಯಸ್ತಾ ಇದ್ದೀನಿ. ನಾಗಮಣಿ ಅವನ ಕೈಯಿಂದ ತಪ್ಪಬೇಕು. ಯಾಕಂದರೆ ನಾಗಮಣಿ ಸೇರ್ಬೇಕಾಗಿರೋದು ನಿನಗೆ. ಯಾಕಂದರೆ ನಾಗಮಣಿಗಾಗಿ ನೀನು ನಿನ್ನ ಕುಟುಂಬವನ್ನೇ ಬಿಟ್ಟು ದೂರ ಹೋದೆ. ನಿನ್ನ ಮಗಳನ್ನು ನೀನು ಕೈಯಾರೆ ಕಳೆದುಕೊಂಡೆ, ಸ್ನೇಹಿತರನ್ನು ಕಳೆದುಕೊಂಡೆ, ನಿನ್ನ ರೂಪವನ್ನೇ ಕಳೆದುಕೊಂಡು ಅಲೆದಾಡುತ್ತಿರುವೆ. ಆ ಕಾರಣಕ್ಕೆ ನಾಗಮಣಿ ನಿನಗೇ ಸೇರಬೇಕು, ನಿನಗೇ ಸೇರುತ್ತದೆ. ನಾಗಮಣಿ ನನಗೆ ಬೇಕು ದಿಗ್ವಿಜಯ,
ನನಗೆ ಬೇಕು. ಅದಕ್ಕೆ ನೀನು ಕೇವಲ ಆಯುಧ ಅಷ್ಟೇ. ಕೇವಲ ನೀನು ಬಟ್ಟಲು ಮಾತ್ರ. ನೀನು ಅನ್ನೋ ಬಟ್ಟಲಲ್ಲಿ ನಾಗಮಣಿಯನ್ನು ನಿಧಿಯನ್ನು ಪಡೆಯೋಕೆ ನಿನ್ನನ್ನು ನನ್ನ ಜೊತೆಗಿಟ್ಕೊಂಡಿದ್ದೀನಿ. ಆದಷ್ಟು ಬೇಗ ನಾಗಮಣಿ ನನ್ನದಾಗುತ್ತೆ. ನಾಗಮಣಿ ನನ್ನದಾಗುತ್ತೆ ಅಂತ ನೀವು ನನಗೆ ಹೇಳ್ತಿದ್ದೀರ ಅಥವಾ ನನ್ನದಾಗುತ್ತೆ ಅನ್ನೋದ್ರ ಅರ್ಥ ಅದು ನಿಮ್ಮದೇ ಆಗುತ್ತೆ ಅಂತ. ಅಣ್ಣನಿಂದ ತಪ್ಪಿಸಿಕೊಳ್ಳೋದಕ್ಕೆ ನನ್ನನ್ನು ಒಂದು ಸಾಧನವನ್ನಾಗಿ ಬಳಸ್ಕೊಳ್ತಾ ಇರಬಹುದಾಗಿದೆ. ಇವರ ಮನಸ್ಸಿನ ಮಾತುಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಣ, ಅಧಿಕಾರ, ಅಂತಸ್ತು, ಅಷ್ಟೈಶ್ವರ್ಯಗಳನ್ನು ನೋಡಿದ ಇವರು ಅದರ ಮೇಲೆ ನಿರಾಸೆ ಹೊಂದಿರೋದಕ್ಕೆ ನನ್ನೆದುರಿಗೆ ಸುಮ್ಮನೆ ಸಬೂಬು ಹೇಳ್ತಾರೆ. ಇವರ ಅಂತರಾಳವನ್ನು ತಿಳಿಯೋ ಪ್ರಯತ್ನ ಮಾಡಿ. ಏನೇ ಆದರೂ ನಾಗಮಣಿ ನನ್ನದೇ. ಅಲ್ಲ ನಾಗಮಾತ, ಬಂದ ಎಲ್ಲ ತೊಂದರೆಗಳನ್ನು ಎದುರಿಸಿ ನಾಗಮಣಿನ ಮತ್ತೆ ನಮ್ಮ ವಶಕ್ಕೆ ಪಡ್ಕೊಂಡ್ಮೇಲೂ ಅದು ಮತ್ತೆ ನಮ್ಮ ಕೈ ತಪ್ಪಿ ಹೋಗೋಕ್ಕೆ ಕಾರಣ ಆದರೂ ಏನು? ನಾಗಗಳು ಮಹಾ ಸೂಕ್ಷ್ಮ ಚಿತ್ತದ ಜೀವ ಸಂಕುಲ. ತಪ್ಪು ಮಾಡದೇ ಇರೋದೇ ನಮ್ಗಳ ಮುಖ್ಯ ಗುಣ. ಹಾಗಿದ್ಮೇಲೆ ಒಮ್ಮೆ ಆಗಿರೋ ತಪ್ಪನ್ನ ಮತ್ತೆ ಮಾಡೋದಕ್ಕೆ ಹೇಗೆ ಸಾಧ್ಯ ನಾಗಮಾತ? ಎಲ್ಲದಕ್ಕೂ ಕಾರಣ ಶಾಪ. ಆ ಮೋಹಿನಿಯ ಶಾಪ. ನಾಗಲೋಕದಿಂದ ನಾಗಮಣಿ ಕಾಣೆಯಾಗಬೇಕು ಎನ್ನುವ ಶಾಪ. ನಿಮ್ಮ ನಾಗಲೋಕದ ಶಕ್ತಿ ಆ ನಾಗಮಣಿ ಅಲ್ಲವೇ? ಆ ನಾಗಮಣಿ ಈ ಲೋಕದಿಂದ ಮರೆಯಾಗಲಿ. ನಾಗಮಣಿಯಿಂದ ಪ್ರಬಲವಾಗಿರುವ ನಾಗಲೋಕ ನಾಶವಾಗಬೇಕು ಎಂಬುದೇ ಆ ಶಾಪವಾಗಿತ್ತು. ಆ ಒಂದು ಕಾರಣದಿಂದ ಯಾವುದೇ ಕಾರಣಕ್ಕೂ ನಾಗಮಣಿಗೆ ಯಾವುದೇ ವಿಪತ್ತು ಆಪತ್ತು ಬರಬಾರದು ಎಂಬುದು ಮಹಾಗುರುಗಳ ಆಶಯವಾಗಿತ್ತು. ಅದಕ್ಕಾಗಿ ಅವರು ಮಾಡಿದ ರಕ್ಷಣಾ ಹೋಮಗಳಿಲ್ಲ. ಆದರೂ ಶಾಪದ ಪ್ರಭಾವ ಒಂದಲ್ಲ ಒಂದು ಕಾರಣದಿಂದ ನಾಗಮಣಿ ನಮ್ಮಿಂದ ದೂರವಾಗುತ್ತಲೇ ಹೋಯಿತು. ಯಾರಿದು ಮೋಹಿನಿ? ಏನಿದು ಕಥೆ? ಅದು ಬಿಟ್ಟು ಬೇರೆ ಎಲ್ಲ ಹೇಳ್ತಾ ಇದ್ದಾಳಲ್ಲ. ನಾಗಲೋಕದ ಮುದುಕಿ. ನಾಗಮಣಿ ನಾಗಲೋಕದಿಂದ ಭೂಲೋಕಕ್ಕೆ ಬಂದಿದ್ದು ಕೂಡ ಅವಳ ಶಾಪದಿಂದ. ಆ ದುರುಳ ಕುರಿಗಾಹಿ ಕಣ್ಣಿಗೆ ನಾಗಮಣಿ ಬೀಳುವ ಹಾಗೆ ಆಗಿದ್ದು ಕೂಡ ಆ ಮೋಹಿನಿಯ ಶಾಪದಿಂದಲೇ. ಇದೆಲ್ಲ 125 ಸಂವತ್ಸರಗಳ ಹಿಂದಿನ ವಾಸ್ತವ. ಈ ನಾಗಮಣಿಯ ಹಿಂದೆ ನನಗೂ ಗೊತ್ತಿಲ್ಲದ ಅಗೋಚರ ಕಥೆ ಇದೆಯಾ? ಅದ್ಯಾಕೆ ಇದುವರೆಗೂ ನನಗೆ ತಿಳಿಲೇ ಇಲ್ಲ. ಆ ಮೋಹಿನಿ ಯಾರು? ಅವಳು ಕೊಟ್ಟ ಶಾಪದ ಹಿನ್ನೆಲೆ ಏನು? ಇದೆಲ್ಲವನ್ನು ತಿಳಿಯಬೇಕೆನ್ನುವ ಕುತೂಹಲವೇ ಶಿವಾನಿ? ಖಂಡಿತ ಹೇಳುವೆ, ಆದರೆ ಈಗಲ್ಲ. ಈಗಲೇ ಹೇಳಬೇಕು ಅನ್ನೋ ವಿಚಾರ ಆಗಿದ್ರೆ ನೀವು ಹೇಳ್ತಿದ್ರೆ ಪರವಾಗಿಲ್ಲ, ಸಮಯ ಬಂದಾಗಲೇ ಹೇಳಿ. ಇವಳು ಬಾಯಿ ಮುಚ್ಕೊಂಡಿರ್ಬೋದಾಗಿತ್ತಪ್ಪ. ಛೇ, ಅಲ್ಲ, ಮತ್ತೆ ನಾಗಮಣಿ ಆ ದುಷ್ಟರ ಪಾಲಾಗೋದಕ್ಕೆ ಕಾರಣ ಆದರೂ ಏನು? ಎಲ್ಲದಕ್ಕೂ ಒಂದು ಕಾರಣವಿದೆ ಶಿವಾನಿ. ಆ ದುರ್ಮಂತ್ರವಾದಿ ತ್ರಯಂಬಕನಿಂದ ನಾಗಮಣಿಯನ್ನು ಪಡೆದುಕೊಂಡು ಆದಿಶೇಷ ಮಹಾಗುರು ನಾಗನೇತ್ರ ಅವರ ಬಳಿ ಬಂದಾಗ ಮಹಾಪ್ರಣಾಮಗಳು ದೇವ. ನಾಗಮಣಿ ಎಂದಾಯ್ತು ಗುರುದೇವ. ಮಹಾದೇವನಿಗೆ ಅರ್ಪಿಸಿ. ಏತಕ್ಕೆ ನಿಮ್ಮ ಮುಖ ಇಷ್ಟು ಗಂಭೀರವಾಗಿದೆ?
ನಾಗಮಣಿಯು ಮರಳಿ ನಮ್ಮ ಲೋಕಕ್ಕೆ ಬಂದಾಯಿತಲ್ಲವೇ? ಬಂದಾಗಿದೆ. ಆದರೆ ಇನ್ನು ಮುಂದೆ ಇನ್ಯಾವ ದುಷ್ಟರ ಕೈಗೂ ಆ ನಾಗಮಣಿ ದಕ್ಕಬಾರದು. ಒಂದು ವೇಳೆ ದಕ್ಕಿದರು ಅದರ ಶಕ್ತಿ ಅವರಿಗೆ ಒಲಿಯಬಾರದು. ನಾಗಮಾತ, ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಳಿ. ನಾನು ನಾಗಮಣಿಯನ್ನು ವಿಭಜಿಸಲು ತೀರ್ಮಾನ ಮಾಡಿದ್ದೇನೆ. ನಾಗಮಣಿಯನ್ನು ವಿಭಜನೆ ಮಾಡುವುದೇ? ಗುರುಗಳೇ, ಏನು ನಿಮ್ಮ ಮಾತಿನ ಅರ್ಥ? ನಾಗಮಣಿಯನ್ನು ವಿಭಜಿಸಲು ಆ ಮುಕ್ಕಣ್ಣಿನಿಂದಲೂ ಸಾಧ್ಯವಿಲ್ಲ ಎಂದ ಮೇಲೆ ನನ್ನಿಂದ ಸಾಧ್ಯವ? ನಾನು ಹೇಳಬಂದಿದ್ದು ನಾಗಮಣಿಯನ್ನಲ್ಲ, ನಾಗಮಣಿಯ ಶಕ್ತಿಯನ್ನು ವಿಭಜಿಸುತ್ತೇನೆಂದು. ನಾಗಮಣಿಯು ಭೂಲೋಕಕ್ಕೆ ಸೇರಿ ಅದು ಮನುಷ್ಯರ ಪಾಲಾಗಿ ಅದರಿಂದ ಸಮಸ್ಯೆಯಾಗಿದ್ದು ಆ ಭಗವಂತ ನಮಗೆ ಕಲಿಸಬೇಕೆಂದು ಹೆಣೆದ ಪಾಠ. ಒಂದು ವೇಳೆ ನಾಗಮಣಿಯು ದುಷ್ಟರ ಪಾಲಾದರೂ ಅದರ ಉಪಯೋಗ ಶೂನ್ಯವಾಗಿರಬೇಕು. ನಾಗಮಾತ, ಹಾಗಾಗಿ ನಾಗಮಣಿಯ ಶಕ್ತಿಯನ್ನು 3 ಭಾಗಗಳನ್ನಾಗಿ ಮಾಡುತ್ತೇವೆ. ಅದರ ಒಂದು ಭಾಗ ರಾಜಮಾತೆಯಾದ ನಿಮ್ಮಲ್ಲಿರಲಿ, ಅದರ ಇನ್ನೊಂದು ಭಾಗ ಮುಂದೆ ಮಹಾರಾಜನಾಗಬೇಕಾಗಿರುವ ಆದಿಶೇಷನ ಪಾಲಾಗ, ಇನ್ನುಳಿದ ಶಕ್ತಿ ಇನ್ನೊಂದು ಭಾಗ ನಾಗಮಣಿಯ ಬಳಿಯಲ್ಲೇ ಉಳಿಯಲಿ. ಆ ಶಕ್ತಿಯೇ ಜೀವಾತ್ಮ.